ನಮ್ಮನ್ನು ಆಳ್ತಾ ಇರ್ತಕ್ಕಂಥ ಸರ್ಕಾರಗಳು ಯಾವುದೇ ಆಗಿರ್ಬೋದು ಎಲ್ಲ ಒಂದೇ ನಡೆದ ಮೂರು ಮುಖಗಳು. ಹಾಗಾಗಿ ನಾವು ಸರ್ಕಾರಗಳನ್ನ ನಂಬ್ಕೊಂಡೇನಾದರೂ ನಾವು ಇವತ್ತು ಹೋರಾಟಗಾರರ ಮನೇಲಿ ಕೂತಿದ್ದಿದ್ರೆ ಇಷ್ಟು ವರ್ಷಗಳ ಕಾಲ ಆಗಿರ್ತಕ್ಕಂಥ ಅಭ್ಯುದಯಗಳು ಕಾಮಗಾರಿಗಳು ಇವೆಲ್ಲ ಆಗ್ತಾಯಿಲ್ಲ. ಮತ್ತು ಜೊತೆಗೆ ಸಾಧ್ಯವಾದಷ್ಟು ಭ್ರಷ್ಟಾಚಾರಗಳನ್ನು ತಡೆದಿರ್ತಕ್ಕಂಥದ್ದು ಹೋರಾಟಗಾರೇ ವಿನ ಸರ್ಕಾರ ಅಧಿಕಾರಿಗಳು ಮಂತ್ರಿಗಳ ಕೈ ಗೊಂಬೆ ಆಗಿರ್ತಾರೆ. ಸರ್ಕಾರದ ಹುಕುಮ ಅಂತ ಅಂದರೆ ಕೇಳೋ ಮಟ್ಟದಲ್ಲಿ ಇರ್ತಾರೆ. ಹಾಗಾಗಿ ಏನಾದರೂ ಇವತ್ತು ಈ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ರಾಜ್ಯಗಳಿಂದ ಬರ್ತಕ್ಕಂಥ ದಾಳಿಗಳನ್ನ ತಡ್ಕೊಂಡು ನಾವು ಇನ್ನೂ ಕನ್ನಡ ಮತ್ತು ಗಡಿ ಭಾಗದಲ್ಲಿ ಅವ್ರಿಗೆಲ್ಲ ಭಯ ಹುಟ್ಟಿಸಿ ತಮಿಳ್ನಾಡು ಒಂದು ಕಡೆ, ಮಹಾರಾಷ್ಟ್ರ ಒಂದು ಕಡೆ, ಕೇರಳ ಒಂದು ಕಡೆ, ಆಂಧ್ರ ಒಂದು ಕಡೆ, ತೆಲಂಗಾಣ ಒಂದು ಕಡೆ ನಾವು 5 ರಾಜ್ಯಗಳನ್ನ ಎದುರಿಸಿ ಕನ್ನಡವನ್ನು ಕಟ್ಟಬೇಕಾದ್ರೆ ಅಷ್ಟೊಂದು ಹುಡುಗಾಟದ ಸಮಸ್ಯೆ ಇದನ್ನು ಕೊಡ್ಬಿಡಿ. ಜೊತೆಗೆ ಈ ಸಿನಿಮಾ ರಂಗ ನಮ್ಮ ಸಿನಿಮಾನ ಇಡೀ ದೇಶದ ಯಾವ ಮೂಲೆಯಲ್ಲೂ ಹಾಕೋದಿಲ್ಲ. ಆದರೆ ಎಲ್ಲ ಭಾಷೆಗಳ ಸಿನಿಮಾಗಳನ್ನ ತಗೊಂಬಂದು ನಮ್ಮ ಕರ್ನಾಟಕದಲ್ಲಿ ಹಾಕೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅದನ್ನು ಕೇಳಕ್ಕೆ ಹೋದರೆ ನಾವು ಭಾರತೀಯರು ಅಂತಾರೆ. ಭಾಷಾವಾರು ಪ್ರಾಂತ್ಯ ಮಾಡಿದ ಮೇಲೆ ನೀನು ನಿನ್ನ ರಾಜ್ಯದಲ್ಲೇ ಇರಬೇಕು. ಇದನ್ನು ಯಾರು ತಡೆಗಟ್ಟಬೇಕು? ವಲಸೆ ತಡೆಗಟ್ಟೋದು ಯಾರ ಕೆಲಸ? ಕಲೆಗೆ ಭಾಷೆ ಇದೆಯಾ ಅಂತ ಕೇಳ್ತಾರೆ. ಕಲೆಗೆ ಭಾಷೆ ಇದೆಯಾ ಅಂತಂದರೆ ಭಾಷಾವಾರು ಪ್ರಾಂತ್ಯ ಅಂದರೆ ಏನು ಹೇಳಿ ನೀವು ಫಸ್ಟು? ಕಲೆಗೆ ಭಾಷೆ ಇಲ್ಲ, ಬಣ್ಣ ಹಚ್ಕೊಂಡಿದ್ದ ತಕ್ಷಣ ನಿಮ್ಮ ಭಾಷೆಯಲ್ಲಿ ಮಾಡಿರಿ, ನಿಮ್ಮ ರಾಜ್ಯದಲ್ಲಿ ಮಾಡಿರಿ. ನಿಮ್ಮ ರಾಜ್ಯದ ನಿಮ್ಮ ಭಾಷೆಯವರು ತಾನೇ ಬೇಕಾಗಿರೋದು. ಈಗ ತಮಿಳ್ ನಟ ಬಂದ್ಬಿಟ್ಟು ಕನ್ನಡದಲ್ಲಿ ಅವನು ನಮ್ಮ ಕನ್ನಡದ ಕೈಯಲ್ಲಿ ಮಾತಾಡಿಸಿ ಅವನು ನಟನೆ ಮಾಡಿದ್ರೆ ಅದು ಕನ್ನಡ ಆಗುತ್ತಾ? ಯಾರ್ದೋ ಬಾಯೊಳಗಡೆ ಕನ್ನಡವನ್ನು ತುರ್ಕುವಂಥ ವಿಚಾರ ನಾನು ಹೇಳ್ತಲ್ಲ. ನಿಮ್ಮ ಭಾಷೆ ನಿಮ್ಗೆ ಹೆಚ್ಚು. ನಾನು ತಮಿಳಿನ ಟೀಕೆ ಮಾಡ್ತಾಯಿಲ್ಲ, ತೆಲುಗಿನ ಟೀಕೆ ಮಾಡ್ತಾಯಿಲ್ಲ, ಹಿಂದಿನ ಟೀಕೆ ಮಾಡ್ತಾಯಿಲ್ಲ, ಮರಾಠಿನ ಟೀಕೆ ಮಾಡ್ತಾಯಿಲ್ಲ. ಆದರೆ ನೀವುಗಳು ಕನ್ನಡಿಗರ ಮೇಲೆ ದಾಳಿ ಮಾಡ್ತಕ್ಕಂಥದ್ದನ್ನು ನಾವು ಸಹಿಸೋದಿಲ್ಲ. ಆಮೇಲೆ ಗಡಿ ಭಾಗದಲ್ಲಿರ್ತಕ್ಕಂಥ ಮಂತ್ರಿಗಳು ವೋಟ್ ಗುಲಾಮರಾಗಿ ಅವ್ರು ಆಡ್ದಂಗೆ ಆಡ್ತೀರಾ. ಆಮೇಲೆ ನೋಡಿ ನಾಡೋದು ಬಂತಂದರೆ ಕನ್ನಡ ದಿನಾಚರಣೆ ಮಾಡೋದಕ್ಕೆ ಅವ್ರು ಬರ್ತಾರೆ. ಅವ್ರ ಜಿಲ್ಲಾಡಳಿತ ವಿಫಲ, ಪೊಲೀಸ್ ಇಲಾಖೆ ವಿಫಲ, ಸರ್ಕಾರ ವಿಫಲ. ಮತ್ತು ಏನಕ್ಕೆ ನೀವು ಯಾವ ಗಂಡಸ್ತನ ಎತ್ಕೊಂಡು ನೀವು ಯಾವ ರೀತಿ ಮಾಧ್ಯಮದ ಮುಂದೆ ಸಾರ್ವಜನಿಕರ ಮುಂದೆ ಮಾತಾಡ್ತೀರಿ? ನಾವು ಯಾರ ಹತ್ರ ಹೇಳ್ಬೇಕು ಇದನ್ನು? ಆಕಾಶಕ್ಕೆ ಹೇಳೋದ ಇಲ್ಲ ಒಂದು ಗುಂಡಿ ತೋಡಿ ಭೂಮಿಗೆ ಹೇಳೋದ? ಯಾರಿಗೆ ಹೇಳೋದು ಅಂತ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಆಮೇಲೆ ಇನ್ನು ನಾವು ಕನ್ನಡದ ಬಗ್ಗೆ ನಾವು ಈ ರೀತಿ ವೀರಾವೇಶ ಮಾತಾಡ್ತಾರೆ. ಸಿನಿಮಾ ನಟರುಗಳು ತೊಗೊಳ್ಳಿ, ಆ ಸಿನಿಮಾ ನಟರು ಒಡೆಯ ಡೈಲಾಗ್ಗಳನ್ನ ಕೇಳ್ಬಿಟ್ಟು ಜನಗಳು ಹುಚ್ಚೆದ್ದು ಕುಣಿತಾರೆ. ಆಮೇಲೆ ತಿರ್ಗೇನ ಏನಯ್ಯ ಅಂತಂದ್ರೆ ನಾನು ಪ್ಯಾನ್ ಇಂಡಿಯಾ ಅಂತಾರೆ.